ನಥಿಂಗ್ ಫೋನ್. ವಾಹ್, ವಾಟ್ ಅ ಮೊಬೈಲ್ ಯಾರ್. ಈ ಮೊಬೈಲ್ ಲಾಂಚ್ ಆದಾಗಿಂದ ತುಂಬಾ ಜನ ಈಗರಾಗಿ ವೇಟ್ ಮಾಡ್ತಿದ್ದಾರೆ. ಅದರಲ್ಲಿ ನಾನು ಲಾಂಚ್ ದಿನಾನೇ ಈ ಡಿಸೈನ್ಗಂತೂ ಫಿದಾಗ್ಬಿಟ್ಟಿದ್ದೀನಿ. ಸಖತ್ತು ಕ್ಯೂಟ್ ಆಗಿದೆ ಈ ಡಿಸೈನ್. ಒನ್ಸ್ ನನ್ನ ಕೈಗೆ ಈ ಮೊಬೈಲ್ ಸಿಕ್ಕಿದ್ಮೇಲಂತೂ ವಾವ್, ಐ ರಿಯಲಿ ಫೆಲ್ ಇನ್ ಲವ್ ವಿತ್ ದಿಸ್ ಮೊಬೈಲ್ ಅಂತಾನೆ ಹೇಳ್ಬೋದು. ದಿಸ್ ಇಸ್ ನಥಿಂಗ್. ನಮ್ಗೆ ಹೇಗೆ ಐಫೋನ್ ಒಂದು ಎಮೋಷನಲ್ ಫ್ಯಾಕ್ಟರ್ ನ ಕ್ರಿಯೇಟ್ ಮಾಡಿದ್ಯೋ ಹಾಗೆ ಫ್ಯೂಚರ್ ಅಲ್ಲಿ ನಥಿಂಗ್ ಕೂಡ ಒಂದು ಎಮೋಷನಲ್ ವೇವ್ ನ ಕ್ರಿಯೇಟ್ ಮಾಡುತ್ತೆ. ಇವತ್ತು ನಾನು ಈ ನಥಿಂಗ್ ಫೋನ್ ನ ಅನ್ಬಾಕ್ಸ್ ಮಾಡಿ ನಿಮಗೆ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ. ಇದು ರಿಯಲಿ ವರ್ತ್ ಅನ್ನ ಪರ್ಚೇಸ್ ಮಾಡೋದು, ಪ್ರೈಸ್ ಎಷ್ಟು, ಪರ್ಫಾರ್ಮೆನ್ಸ್ ಹೇಗಿದೆ, ಡಿಸೈನ್ ಹೇಗಿದೆ, ಇದ್ರ ಬಗ್ಗೆ ನಾನು ಪೂರ್ತಿ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಇನ್ನೇತಕ್ಕೆ ವೇಟ್ ಮಾಡೋದು, ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಈ ಮೂಮೆಂಟ್ಗೆ ನಾನು ಸಿಕ್ಕಾಪಟ್ಟೆ ವೇಟ್ ಮಾಡ್ತಿದ್ದೆ. ಈಗ ನಾನು ನಥಿಂಗ್ ಫೋನ್ ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಬಾಕ್ಸ್ ನೋಡಿದಿರಾ, ಸಖತ್ತು ಡಿಫ್ರೆಂಟ್ ಆಗಿದೆ. ಯೂಶುವಲ್ ಬಾಕ್ಸಸ್ ತರ ನಮಗೆ ಪ್ಯಾಕೇಜಿಂಗ್ ತರ ಇಲ್ಲ, ಸಖತ್ತು ಡಿಫ್ರೆಂಟ್ ಆಗಿದೆ. ಬಾಕ್ಸ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗಿರುತ್ತೆ ಇದರಲ್ಲಿ ನಮಗೆ ಚಾರ್ಜಿಂಗ್ ಬ್ರಿಕ್ ನ ಮಾಯ ಮಾಡಿದ್ದಾರೆ ಅಂತ. ಅಂಡ್ ಸಖತ್ತು ಡಿಫ್ರೆಂಟ್ ಆಗಿದೆ. ಅಂಡ್ ಇದು ಬಂದು ನಮಗೆ ಕಂಪ್ಲೀಟ್ಲಿ ಮೇಡ್ ಅಪ್ ಆಫ್ ರಿಸೈಕಲ್ ಮೆಟೀರಿಯಲ್ಸ್ ಅಂತ. ಎಲ್ಲೂ ನಮಗೆ ಪ್ಲಾಸ್ಟಿಕ್ ಕವರ್ನಾಗ್ಲಿ ಶೀಟ್ನಾಗ್ಲಿ ಯೂಸ್ ಮಾಡಿಲ್ಲ. ನಾನು ಚೂಸ್ ಮಾಡಿದ ಕಲರ್ ಬಂದು ಬ್ಲ್ಯಾಕ್ ಕಲರ್ ಅಂಡ್ ವೇರಿಯಂಟ್ ಬಂದು 8GB ಅಂಡ್ 256GB ವೇರಿಯಂಟ್. ಬಾಕ್ಸ್ ಪ್ರೈಸ್ ಬಂದು ನಮಗೆ 39,999 ಇದೆ. ಅಂಡ್ ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಸಖತ್ತು ಡಿಫ್ರೆಂಟ್ ಆಗಿದೆ ಅಂತೆ. ಇಲ್ಲಿ ನಮಗೊಂದು ರೆಡ್ ಆರೋ ಕಲರ್ ಮಾರ್ಕ್ ಕೊಟ್ಟಿದ್ದಾರೆ. ಅದನ್ನ ಯೂಸ್ ಮಾಡಿಕೊಂಡು ನಾವು ಜಸ್ಟ್ ಈ ತರ ಪುಲ್ ಮಾಡ್ತಾ ಹೋದ್ರೆ ಬಾಕ್ಸ್ ಓಪನ್ ಆಗುತ್ತೆ. ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಅಷ್ಟೇ ತುಂಬಾನೇ ಡಿಫ್ರೆಂಟ್ ಆಗುತ್ತೆ. ಬೇಗ ಬನ್ನಿ ಈಗ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. Wow. Here comes main product, nothing phone. ಸಕ್ಕತ್ತಾಗಿದೆ. ವಾವ್, ಸಕ್ಕತ್ತಾಗಿದೆ ನೋಡಿ. ಮೊಬೈಲ್ ಅಂತೂ ತುಂಬಾನೇ ಚೆನ್ನಾಗಿದೆ. ವಾವ್, ನನಗೆ ಆ್ಯಕ್ಚುಲಿ ವೈಟ್ಗಿಂತ ಬ್ಲ್ಯಾಕೇ ಜಾಸ್ತಿ ಇಷ್ಟ ಆಗಿತ್ತು. ಅದಕ್ಕೆ ನಾನು ಬ್ಲ್ಯಾಕ್ನ ಪರ್ಚೇಸ್ ಮಾಡಿದೆ. ನೋಡಿ ಹೇಗಿದೆ. ವಾವ್, ಸೂಪರ್ ಆಗಿದೆ. ಸೊ ಮೊಬೈಲ್ಗೆ ಆಮೇಲೆ ಬರೋಣ. ಬಾಕ್ಸಲ್ಲಿ ಇನ್ನೇನೇನಿದೆ ಅಂತ ನೋಡೋಣ. ಇಲ್ಲೊಂದು ಸ್ಮಾಲ್ ಪ್ಯಾಕೇಜ್ನ ಕೊಟ್ಟಿದ್ದಾರೆ. ಟೈಪ್ ಸಿ ಕೇಬಲ್ನ ಕೊಟ್ಟಿದ್ದಾರೆ ನಮಗೆ. ಇದು ಸಿಮ್ ಎಜೆಕ್ಟರ್ ಟೂಲ್ ನೋಡಿ ಹೇಗಿದೆ, ಸಖತ್ತು ಡಿಫ್ರೆಂಟ್ ಆಗಿದೆ. ಸೀರಿಯಸ್ಲಿ ನನಗೆ ನಥಿಂಗಲ್ಲಿ ಆ ಡಿಸೈನ್ಗೆ ಅವ್ರು ಕೊಟ್ಟಿರೋ ಇಂಪಾರ್ಟೆನ್ಸ್ ತುಂಬಾ ಚೆನ್ನಾಗಿದೆ. ಸಖತ್ತು ಡೀಟೇಲಿಂಗ್ ಆಗಿದೆ ಅವ್ರ ಡಿಸೈನ್ ಎಲ್ಲ ನೋಡಿ. ವಾವ್. ಆ್ಯಂಡ್ ಆಸ್ ಯೂಶುವಲ್ ಯೂಸರ್ ಮ್ಯಾನ್ಯೂ. ಸೊ ಹೇಗೆ ಈ ಮೊಬೈಲ್ನ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಷನ್ ನಮ್ಗೆ ಇದರಲ್ಲಿ ಕೊಟ್ಟಿರ್ತಾರೆ. ಸೊ ನಮಗೆ ನಥಿಂಗ್ ಮೊಬೈಲ್ ಜೊತೆ ಚಾರ್ಜಿಂಗ್ ಬ್ರಿಕ್ ಕೊಟ್ಟಿಲ್ಲ. ಅದಕ್ಕಂತಾನೆ ನಾನು ನಥಿಂಗ್ ಅವರ ಚಾರ್ಜಿಂಗ್ ಬ್ರಿಕ್ನ ಕೂಡ ಪರ್ಚೇಸ್ ಮಾಡಿದ್ದೀನಿ. ಸೊ ಇದನ್ನು ಕೂಡ ಇವಾಗ ಅನ್ಬಾಕ್ಸ್ ಮಾಡ್ತೀನಿ. ಸೊ ಇದರ ಅನ್ಬಾಕ್ಸಿಂಗ್ ಕೂಡ ಹಾಗೇ ಇದೆ. ಪ್ಯಾಕೇಜಿಂಗ್ ಕೂಡ ಡಿಫ್ರೆಂಟ್ ಆಗಿದೆ. ಇಲ್ಲಿ ರೆಡ್ ಕಲರ್ ಕೊಟ್ಟಿದ್ದಾರೆ. ಜಸ್ಟ್ ನಾವು ಇದನ್ನು ಅನ್ರ್ಯಾಪ್ ಮಾಡಿದ್ರೆ ಆಯಿತು. ಸೊ ಈ ಚಾರ್ಜಿಂಗ್ ಬ್ರಿಕ್ನ ಬಾಕ್ಸ್ ಪ್ರೈಸ್ ಬಂದು ನಮಗೆ 3,000 rupees ಇದೆ. ಬಟ್ ನಾನು ಇದು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದೆ. ಆ ಪ್ರೈಸ್ ಬಂದು ನನಗೆ ಸಿಕ್ಕಿದ ಪ್ರೈಸ್ ಬಂದು ಡಿಸ್ಕೌಂಟ್ ಪ್ರೈಸಲ್ಲಿ 1,500 rupees. ವಾವ್, ಈ ಚಾರ್ಜಿಂಗ್ ಬ್ರಿಕ್ ನೋಡಿದಿರಾ ಎಷ್ಟು ಡಿಫ್ರೆಂಟ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಈ ಚಾರ್ಜಿಂಗ್ ಬ್ರಿಕ್ ಬಂದು ನಮಗೆ 45 watts ಚಾರ್ಜಿಂಗ್ ನ ಸಪೋರ್ಟ್ ಮಾಡುತ್ತೆ. ಬಟ್ ನಮಗೆ ನಥಿಂಗ್ ಮೊಬೈಲ್ ಬಂದು ಸಪೋರ್ಟ್ ಮಾಡ್ತಿರೋದು 33 watts ಮಾತ್ರ. ಇದು ಬಂದು ನಮಗೆ USB ಪೋರ್ಟ್ ಅಲ್ಲ, ಟೈಪ್ ಸಿ ಪೋರ್ಟ್ ನ ಸಪೋರ್ಟ್ ಮಾಡುತ್ತೆ. ಅವ್ರು ಕೊಟ್ಟಿರೋ ಕೇಬಲ್ ನ ಯೂಸ್ ಮಾಡ್ಕೊಂಡು ನಾವು ಈಸಿಯಾಗಿ ಫೋನ್ ನ ಚಾರ್ಜ್ ಮಾಡ್ಕೋಬಹುದು. ನಿಮ್ಮ ಹತ್ರ ಏನಾದರೂ ಈ ತರ ಚಾರ್ಜಿಂಗ್ ಬ್ರಿಕ್ ಇಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಈ ಚಾರ್ಜಿಂಗ್ ಬ್ರಿಕ್ ನ ಪರ್ಚೇಸ್ ಮಾಡಿ. ತುಂಬಾನೇ ಚೆನ್ನಾಗಿದೆ. ವಾಟ್ ಅ ಮೊಬೈಲ್ ಅಲ್ಲ. ಇನ್ ಹ್ಯಾಂಡ್ ಫೀಲ್ ಅಂತೂ ಸೂಪರ್ ಆಗಿದೆ. ಐ ಮೀನ್ ಹೆವೆನ್ ಅಂತ ಅನಿಸ್ತಿದೆ. ಆಫ್ಟರ್ ನಾನು ಎಷ್ಟೊಂದು ಐಫೋನ್ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಅದಾದಮೇಲೆ ಯಾವುದಾದ್ರೂ ಒಂದು ಫೋನ್ ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು ಅನ್ಬಾಕ್ಸಿಂಗ್ ಮಾಡೋದ್ರಲ್ಲಿ ಅಂತಂದರೆ ನಥಿಂಗ್ ಫೋನ್. ಸೊ ಸೀರಿಯಸ್ಲಿ ಸಖತ್ತಾಗಿದೆ ಡಿಸೈನ್ ಅಂತೂ. ಐ ಮೀನ್ ಲವ್ ಅಂತಾನೆ ಹೇಳ್ಬೋದು ಡಿಸೈನ್ಗೆ. ಸೊ ನನಗೆ ಲಾಂಚ್ ದಿನ ನಾನು ನೋಡಿದ್ದೆ, ಓಕೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಮೊಬೈಲ್ ನಾವು ಲಾಂಚ್ ಮಾಡಿದ್ರಲ್ಲ, ತುಂಬ ಜನಕ್ಕೆ ವೈಟ್ ಕಲರ್ ತುಂಬ ಇಷ್ಟ ಆಯಿತು. ಬಟ್ ನನಗೆ ಪರ್ಸ್ನಲಿ ಈ ಬ್ಲ್ಯಾಕ್ ಕಲರ್ ಇಷ್ಟ ಆಯಿತು. ಆ ಬ್ಯಾಕ್ ಸೈಡ್ ನಮಗೆ ಆ ಲೈಟ್ಸ್ ಬರ್ತಾ ಇರುತ್ತಲ್ಲ, ಅದಂತೂ ನೋಡೋದಕ್ಕೆ ಸಖತ್ತಾಗಿ ಕಾಣಿಸ್ತು ಈ ಬ್ಲ್ಯಾಕ್ ಜೊತೆಗೆ. ಸದಕ್ಕಂತ ನಾನು ಈ ಬ್ಲ್ಯಾಕ್ ಕಲರ್ ಮೊಬೈಲ್ನ ಚೂಸ್ ಮಾಡಿದ್ದೀನಿ. ಬೇಗ ಬನ್ನಿ ಈಗ ಇದು ಬೂಟ್ ಮಾಡೋಣ, ಮೊಬೈಲ್ ಹೇಗಿದೆ ಅಂತ ನೋಡೋಣ. ಸೊ ಬೂಟಿಂಗ್ ಟೈಮ್. ಈ ನಥಿಂಗ್ ಬ್ರ್ಯಾಂಡ್ ನಾನು ಕೇಳ್ದಾಗಿದ್ದ ಒಂದು ವಿಷಯದಲ್ಲಿ ನನಗೆ ತುಂಬಾನೇ ಎಕ್ಸೈಟ್ಮೆಂಟ್ ಇದೆ. ಅದು ಯಾವ್ದು ಗೊತ್ತಾ? ಅವ್ರ ಫಾಂಟ್. ಈ ನಥಿಂಗ್ ಅವರ ಫಾಂಟ್ ಅಂತೂ ನೋಡೋದಕ್ಕೆ ಸಖತ್ತು ಡಿಫ್ರೆಂಟ್ ಆಗಿದೆ. ಆ ಡಾಟೆಡ್ ಫಾಂಟ್ ನನಗೆ ತುಂಬಾನೇ ಇಂಪ್ರೆಸ್ ಆಯಿತು. ಅದೇ ಫಾಂಟ್ ನ ಅವರು ಇವನ್ ನಮಗೆ ಮೊಬೈಲ್ ಇಂಟರ್ಫೇಸ್ ಅಲ್ಲಿ ಕೊಡ್ತಿದ್ದಾರೆ. ವಾಟ್ ಅ ಗುಡ್ ಥಿಂಕಿಂಗ್ ಅಲ್ಲ. ಐ ಮೀನ್ ಲವ್ ವಿತ್ ದಿಸ್ ಮೊಬೈಲ್. ವಾಟ್ ಅ ಮೊಬೈಲ್ ಯಾರ್. ಈ ನಥಿಂಗ್ ಫೋನ್ ಕಲರ್ಸ್ ಅಂಡ್ ವೇರಿಯಂಟ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ 2 ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ, ವೈಟ್ ಅಂಡ್ ಬ್ಲ್ಯಾಕ್. ಅಂಡ್ ವೇರಿಯಂಟ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ 8GB ಅಂಡ್ 128GB ಇದೆ, 8GB ಅಂಡ್ 256GB ಅಂಡ್ 12GB ಅಂಡ್ 256
256GB. ನಾನು ಪರ್ಚೇಸ್ ಮಾಡಿದ ವೇರಿಯಂಟ್ ಬಂದು 8GB ಆ್ಯಂಡ್ 256GB ವೇರಿಯಂಟ್. ನಾನು ಆಲ್ರೆಡಿ 2000 rupees ಕೊಟ್ಟು ಪ್ರಿ ಬುಕ್ಕಿಂಗ್ ಮಾಡಿದ್ದೆ. ಅದಲ್ಲದೆ ನನ್ನ ಹತ್ರ HDFC ಕಾರ್ಡ್ ಇರೋದ್ರಿಂದ ಎಕ್ಸ್ಟ್ರಾ 2000 rupees ಡಿಸ್ಕೌಂಟ್ ಕೂಡ ಸಿಕ್ತು. ಒಟ್ಟಾಗಿ ನಾನು 8GB ಆ್ಯಂಡ್ 256GB ವೇರಿಯಂಟ್ಗೆ ಕೊಟ್ಟಿದ್ದ ಪ್ರೈಸ್ ಎಷ್ಟು ಗೊತ್ತಾ? 31,630. ಇನ್ನು ಈ ನಥಿಂಗ್ ಫೋನ್ನ ಓವರ್ವ್ಯೂ ಬಂದರೆ ನಮಗೆ ವೆಯ್ಟ್ ಬಂದು 194 grams ಇದೆ. ಡಿಸ್ಪ್ಲೇ ಬಂದು ನಮಗೆ 6.55 inches ಡಿಸ್ಪ್ಲೇ ಕೊಟ್ಟಿದ್ದಾರೆ. ಬೋತ್ ಫ್ರಂಟ್ ಅಂಡ್ ಬ್ಯಾಕ್ ನಮಗೆ ಗೋರಿಲ್ಲಾ ಗ್ಲಾಸ್ ಕೊಟ್ಟಿದ್ದಾರೆ. ಸೊ ಇದರಿಂದ ನಮಗೆ ಡ್ಯೂರಬಿಲಿಟಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಬ್ಯಾಕ್ ಸೈಡ್ ಬಂದು ನಮಗೆ ಗ್ಲಿಫ್ ಇಂಟರ್ಫೇಸ್ ಕೊಟ್ಟಿದ್ದಾರೆ. ಸಖತ್ತಾಗಿದೆ ಈ ಇಂಟರ್ಫೇಸ್ ಅಂತೂ. ಅಂಡ್ ನಮಗೆ ಈ ಮೊಬೈಲ್ ಬಂದು ಬೋತ್ ರಿವರ್ಸ್ ಚಾರ್ಜಿಂಗ್ ಅಂಡ್ ವೈರ್ಲೆಸ್ ಚಾರ್ಜಿಂಗ್ ನ ಸಪೋರ್ಟ್ ಮಾಡುತ್ತೆ. ಸೈಡ್ ಅಲ್ಲಿ ನಮಗೆ ಅಲ್ಯೂಮಿನಿಯಂ ಫ್ರೇಮ್ ನ ಕೊಟ್ಟಿದ್ದಾರೆ. ಆ ಅಲ್ಯೂಮಿನಿಯಂ ಕೂಡ ಅಷ್ಟೇ ಮೇಡ್ ಅಪ್ ಆಫ್ 100% ರಿಸೈಕಲ್ ಅಲ್ಯೂಮಿನಿಯಂ ಮೆಟೀರಿಯಲ್ ಅಂತ. ಈ ಫೋನ್ ನ ಫಿಸಿಕಲ್ ಬಟನ್ಸ್ ಬಂದ್ರೆ ಒಂದ್ ಸೈಡ್ ಅಲ್ಲಿ ನಾವು ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ನ ನೋಡಬಹುದು. ಮೇಲ್ಗಡೆ ಬಂದು ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ನ ನೋಡಬಹುದು. ಸೈಡ್ ಅಲ್ಲಿ ಪವರ್ ಆನ್ ಅಂಡ್ ಆಫ್ ಬಟನ್ ಇದೆ. ಕೆಳಗಡೆ ಬಂದು ನಮಗೆ ಸ್ಪೀಕರ್ ಗ್ರಿಲ್, ಚಾರ್ಜಿಂಗ್ ಪೋರ್ಟ್, ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಅಂಡ್ ಸಿಮ್ ಟ್ರೇ ಕೊಟ್ಟಿದ್ದಾರೆ. ಸಿಮ್ ಟ್ರೇ ನಮಗೆ ಸಿಮ್ ಬಂದು 2 5G ನ್ಯಾನೋ ಸಿಮ್ಸ್ ನ ಸಪೋರ್ಟ್ ಮಾಡುತ್ತೆ. ಅಂಡ್ ಈ ಮೊಬೈಲ್ ಬಂದು ನಮಗೆ IP53 ಡಸ್ಟ್ ಅಂಡ್ ಸ್ಪ್ಲಾಶ್ ರೆಸಿಸ್ಟೆಂಟ್ ಕೂಡ. ಈ ಮೊಬೈಲ್ ನ ಡಿಸ್ಪ್ಲೇ ಬಂದ್ರೆ ಆಲ್ರೆಡಿ ನಿಮ್ಗೆ ಹೇಳ್ದಂಗೆ 6.55 inches ಫುಲ್ HD ಫ್ಲೆಕ್ಸಿಬಲ್ OLED ಡಿಸ್ಪ್ಲೇ ನಮಗೆ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ 1 billion ಕಲರ್ ಯೂಸ್ ಮಾಡಿರೋದ್ರಿಂದ ರಿಚರ್ ಕಲರ್ ಅಂಡ್ ಡೀಪರ್ ಕಾಂಟ್ರಾಸ್ಟ್ ನ ನೋಡಬಹುದು. ಇನ್ನು ರೆಸಲ್ಯೂಷನ್ ಬಂದು ನಮಗೆ 2400x1080 ಪಿಕ್ಸೆಲ್ಸ್. GPU ಬಂದು ನಮಗೆ ಕ್ವಾಲ್ಕಾಮ್ Adreno 642L ಇದೆ. ಅಂಡ್ ಬ್ರೈಟ್ನೆಸ್ ಬಂದು ನಮಗೆ 500 nits ಇದೆ. ಪೀಕ್ ಬ್ರೈಟ್ನೆಸ್ ಬಂದು ನಮಗೆ 1200 nits ನ ಕೊಟ್ಟಿದ್ದಾರೆ. ಅಡಾಪ್ಟಿವ್ ರಿಫ್ರೆಶ್ ರೇಟ್ ಬಂದು 60 Hz to 120 Hz ಇದೆ. ಟಚ್ ಸ್ಯಾಂಪ್ಲಿಂಗ್ ರೇಟ್ ಬಂದು ನಮಗೆ 240 Hz ಇದೆ. ಟಚ್ ಮೋಟರ್ಸ್ ಕೂಡ ಇದರಲ್ಲಿದೆ. ಅಂಡ್ ನಮಗೆ ಸ್ಕ್ರೀನ್ ಟು ಬಾಡಿ ರೇಷಿಯೋ ಬಂದು 85.8 ಇದೆ. ನಮಗೆ ಬೆಜಿಲ್ ಕೂಡ ಅಷ್ಟೇ ತುಂಬಾನೇ ಚಿಕ್ಕದಾಗಿದೆ. ಸ್ಕ್ರೀನ್ ಅಲ್ಲಿ ನೋಡಬಹುದು ಬೆಜಿಲ್ ತುಂಬಾನೇ ಚಿಕ್ಕದಾಗಿದೆ. ಸೊ ಇದರಿಂದ ನಮಗೆ ಸ್ಕ್ರೀನ್ ಹ್ಯೂಜ್ ಆಗಿ ಕಾಣಿಸುತ್ತೆ. ಅಂಡ್ ನಮಗೆ ಇದರಲ್ಲಿ OLED ಅಂಡ್ ಸ್ಟೀರಿಯೋ ಸ್ಪೀಕರ್ಸ್ ಕೊಟ್ಟಿರೋದ್ರಿಂದ ಮೂವಿ ಎಕ್ಸ್ಪೀರಿಯನ್ಸ್ ಎಲ್ಲ ಚಿಂದಿಯಾಗಿರುತ್ತೆ. ಫೋನ್ ಕ್ಯಾಮ್ರಾ ಬಂದ್ರೆ ನಮಗೆ ರೇರ್ ಕ್ಯಾಮ್ರಾ ಬಂದು ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನ ಕೊಟ್ಟಿದ್ದಾರೆ. ಮೇನ್ ಕ್ಯಾಮ್ರಾ ಬಂದು ನಮಗೆ 50 MP ವಿತ್ ಸೋನಿ IMX 766 ಸೆನ್ಸರ್ಸ್ ನ ಕೊಟ್ಟಿದ್ದಾರೆ ವಿತ್ ಅಪರ್ಚರ್ 1.8. ಇದರಲ್ಲಿ ನಮಗೆ OIS ಅಂಡ್ EIS ಇಮೇಜ್ ಸ್ಟೆಬಿಲೈಸೇಷನ್ ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಕ್ಯಾಮ್ರಾ ಬಂದು ನಮಗೆ 50 MP ವಿತ್ ಸ್ಯಾಮ್ಸಂಗ್ ಸೆನ್ಸರ್ಸ್ ನ ಕೊಟ್ಟಿದ್ದಾರೆ. ಅಪರ್ಚರ್ ಬಂದು ನಮಗೆ 2.2 ಇದೆ. ನಾನು ಇದರಲ್ಲಿ ಸಿಕ್ಕಾಪಟ್ಟೆ ಫೋಟೋಸ್ ನ ಕ್ಯಾಪ್ಚರ್ ಮಾಡಿದೆ. ಕ್ಯಾಮ್ರಾ ಕ್ಲಾರಿಟಿ ಅಂತೂ ಚಿಂದಿಯಾಗಿದೆ. ನೀವೇ ಅದು ಸ್ಕ್ರೀನ್ ಅಲ್ಲಿ ನೋಡಬಹುದು. ಎಸ್, ದಿಸ್ ವಾಸ್ ಮಿಸ್ಸಿಂಗ್ ಇನ್ ರೀಸೆಂಟ್ OnePlus ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ರೀಸೆಂಟ್ OnePlus ಮೊಬೈಲ್ಸ್ ಕ್ಯಾಮ್ರಾ ಅಂತೂ ಕ್ವಾಲಿಟಿ ಚೆನ್ನಾಗೇ ಇರಲಿಲ್ಲ, ಬಿದೋಗಿತ್ತು. ನನಗಂತೂ ಇಷ್ಟನೇ ಆಗ್ತಾ ಇರಲಿಲ್ಲ. ನಾನು ಇದರಲ್ಲಿ ಡಿಫ್ರೆಂಟ್ ಮೋಡ್ಸ್ ಅಲ್ಲಿ ಫೋಟೋಸ್ ನ ಕ್ಯಾಪ್ಚರ್ ಮಾಡಿದ್ದೀನಿ. ಅಲ್ಲಿ ನೀವು ಸ್ಕ್ರೀನ್ ಅಲ್ಲಿ ನೋಡಬಹುದು. ಬ್ಯೂಟಿ ಮೋಡ್ ಆಗಿರ್ಬೋದು, ಪೋರ್ಟ್ರೇಟ್ ಮೋಡ್ ಆಗಿರ್ಬೋದು, ಬೊಕ್ಕೆ ಎಫೆಕ್ಟ್ ಆಗಿರ್ಬೋದು, ಎಸ್ಪೆಷಲಿ ಮ್ಯಾಕ್ರೋಲ್ ಅಂತೂ ಕ್ಯಾಮ್ರಾ ಕ್ವಾಲಿಟಿ ಚಿಂದಿಯಾಗಿದೆ. ನಂಗಂತೂ ಪರ್ಸ್ನಲಿ ದಿಸ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಇನ್ನು ಈ ಮೊಬೈಲ್ ನ ಸೆಲ್ಫಿ ಕ್ಯಾಮ್ರಾ ಬಂದ್ರೆ 16 MP ವಿತ್ ಸೋನಿ IMX 471 ಸೆನ್ಸರ್ಸ್ ನ ಕೊಟ್ಟಿದ್ದಾರೆ. ಪರ್ಸ್ನಲಿ ನನಗಂತೂ ಸೆಲ್ಫಿ ಕ್ಯಾಮ್ರಾ ತುಂಬಾನೇ ಇಷ್ಟ ಆಯ್ತು. ಸಖತ್ತು ಕ್ಲಿಯರ್ ಅಂಡ್ ಕ್ರಿಸ್ಪ್ ಆಗಿದೆ. ಫೋಟೋಸ್ ಎಲ್ಲ ಕಲರ್ ಸ್ಯಾಚುರೇಷನ್ ಆಗಿರ್ಲಿ, ರೀಪ್ರೊಡಕ್ಷನ್ ಆಗಿರ್ಲಿ ತುಂಬಾನೇ ಚೆನ್ನಾಗಿದೆ. ಅಂಡ್ ನಮಗೆ ಇದರಲ್ಲಿ ನೈಟ್ ಮೋಡ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ನೀವೇ ಸ್ಕ್ರೀನ್ ಅಲ್ಲಿ ನೋಡಬಹುದು ಎಷ್ಟು ಸಖತ್ತಾಗಿ ಬಂದಿದೆ. ಸಖತ್ತು ಕ್ಲಾರಿಟಿ ಆಗಿದೆ. ನೈಟ್ ಮೋಡ್ ಫೋಟೋಸ್ ಎಲ್ಲ ತುಂಬಾನೇ ಚೆನ್ನಾಗಿ ಬಂದಿದೆ. ಅಂಡ್ ಇನ್ನು ವಿಡಿಯೋ ರೆಕಾರ್ಡಿಂಗ್ ಬಗ್ಗೆ ಮಾತಾಡಬೇಕು ಅಂದ್ರೆ ರೇರ್ ಕ್ಯಾಮ್ರಾ ಬಂದು ನಮಗೆ 4K at 30 FPS ಅಲ್ಲಿ ರೆಕಾರ್ಡ್ ಆಗುತ್ತೆ. ಸೆಲ್ಫಿ ಕ್ಯಾಮ್ರಾ ಬಂದು ನಮಗೆ 1080 ಪಿಕ್ಸೆಲ್ಸ್ at 30 FPS ಅಲ್ಲಿ ನಾವು ವಿಡಿಯೋ ರೆಕಾರ್ಡಿಂಗ್ಸ್ ನ ನೋಡಬಹುದು. ರೀಸೆಂಟ್ ಟೈಮ್ ಅಲ್ಲಿ ನಾನು ನೋಡಿದ್ದು ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಅಂದ್ರೆ ಈ ನಥಿಂಗ್ ಫೋನ್ ಅಂತಾನೆ ಹೇಳ್ಬೋದು. ರಿಯಲಿ ತುಂಬಾನೇ ಚೆನ್ನಾಗಿದೆ. ಇನ್ನು ಈ ಮೊಬೈಲ್ ನ ಸ್ಪೆಸಿಫಿಕೇಶನ್ಸ್ ಬಂದ್ರೆ ನಮಗೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 778G+5G ಚಿಪ್ಸೆಟ್ ನ ಕೊಟ್ಟಿದ್ದಾರೆ. GPU Adreno 642L ಇದೆ. ಇನ್ನು ನಮಗೆ ರ್ಯಾಮ್ ಬಂದು 8GB or 12GB LPDDR5 ಇದೆ. ಸ್ಟೋರೇಜ್ ಬಂದು ನಮಗೆ 256GB UFS 3.1 ಇದೆ. ಇನ್ನು AnTuTu ರೇಟಿಂಗ್ ಸ್ಕೋರ್ ಬಂದು ನಮಗೆ 532902 ಇದೆ. ನನಗೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಹೈಯೆಸ್ಟ್ ಸೆಟ್ಟಿಂಗ್ ಅಲ್ಲಿ ನಾನು ಆಸ್ಫಾಲ್ಟ್ ಅಂಡ್ ಬ್ಯಾಟಲ್ ಗ್ರೌಂಡ್ ನ ಆಡಿದೆ. ಸಖತ್ತು ಸ್ಮೂತ್ ಆಗಿ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿತ್ತು. ಎಲ್ಲೂ ಮೊಬೈಲ್ ಲ್ಯಾಕ್ ಆಗ್ತಿದೆ ಅಥವಾ ಹೀಟ್ ಆಗ್ತಿದೆ ಅಂತ ಏನು ಅನ್ಸಿರ್ಲಿಲ್ಲ. ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸೂಪರ್ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಗೇಮರ್ಸ್ ಆಗಿದೆ, ನೀವು ಈ ಮೊಬೈಲ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಡೆಫಿನೆಟ್ಲಿ ಕನ್ಸಿಡರ್ ಮಾಡಬಹುದು. ಆಪರೇಟಿಂಗ್ ಸಿಸ್ಟಮ್ ಬಂದು ನಮಗೆ ಆಂಡ್ರಾಯ್ಡ್ ವರ್ಷನ್ 12 ವಿತ್ ನಥಿಂಗ್ OS ನ ಕೊಟ್ಟಿದ್ದಾರೆ. ನಥಿಂಗ್ ಇಂಟರ್ಫೇಸ್ ಅಂತೂ ನೋಡೋದಕ್ಕೆ ಸಖತ್ತು ಡಿಫ್ರೆಂಟ್ ಆಗಿದೆ. ತುಂಬಾ ಕಡೆ ನಾವು ನಥಿಂಗ್ ಫಾಂಟ್ ಯೂಸ್ ಆಗಿರೋದನ್ನ ನೋಡಬಹುದು. ಅಂಡ್ ನನಗೆ ತುಂಬಾನೇ ಇಷ್ಟ ಆಗಿದೆ ಏನು ಗೊತ್ತಾ, ನಮಗೆ ಹೋಮ್ ಸ್ಕ್ರೀನ್ ಅಲ್ಲಿ ಅಪ್ಲಿಕೇಶನ್ ಐಕಾನ್ಸ್ ಇರುತ್ತಲ್ಲ ಅದನ್ನ ಎನ್ಲಾರ್ಜ್ ಮಾಡೋ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಪರ್ಸನಲಿ ನನಗಂತೂ ಈ ಆಪ್ಷನ್ ತುಂಬಾನೇ ಇಷ್ಟ ಆಯ್ತು. ಬಂದ್ರೆ ನಮಗೆ ಬೇಕಾಗಿರುವ ಎಲ್ಲಾ ಸೆನ್ಸರ್ಸ್ ಇದರಲ್ಲಿ ಅವೈಲೇಬಲ್ ಇದೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಅಂಡ್ ಫೇಸ್ ಅನ್ಲಾಕ್ ಎಲ್ಲ ಸಖತ್ತು ಸ್ಮೂತ್ ಅಂಡ್ ಫಾಸ್ಟ್ ಆಗಿ ರನ್ ಆಗ್ತಾ ಇದೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ಇದು ಇದರಲ್ಲಿ ನಮಗೆ 2 5G ನ್ಯಾನೋ ಸಿಮ್ ನ ಸಪೋರ್ಟ್ ಮಾಡುತ್ತೆ. ಲೇಟೆಸ್ಟ್ ವರ್ಷನ್ ವೈಫೈ ಕೂಡ ಇದೆ. ಬ್ಲೂಟೂತ್ ವರ್ಷನ್ ಬಂದು ನಮಗೆ 5.2 ಇದೆ. NFC ಅಂಡ್ GPS ನ ಕೂಡ ಇದು ಸಪೋರ್ಟ್ ಮಾಡಿ. ಈ ನಥಿಂಗ್ ಫೋನ್ ನ ಬ್ಯಾಟರಿ
ಬ್ಯಾಟ್ರಿಗೆ ಬಂದರೆ ನಮಗೆ 4500 mAh ಬ್ಯಾಟ್ರಿ ಕೊಟ್ಟಿದ್ದಾರೆ ಆ್ಯಂಡ್ ಇದು 33 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ನ ಕೂಡ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ನಮಗೆ ವೈರ್ಲೆಸ್ ಆ್ಯಂಡ್ ರಿವರ್ಸ್ ಚಾರ್ಜಿಂಗ್ ಕೂಡ ಇದೆ. ನನ್ನ ಹತ್ರ ನಥಿಂಗ್ ಇಯರ್ 1 ಇದೆ. ಸೊ ನೀವೇ ಸ್ಕ್ರೀನಲ್ಲಿ ನೋಡ್ಬೋದು, ಇದು ರಿವರ್ಸ್ ಚಾರ್ಜಿಂಗ್ನ ಸಪೋರ್ಟ್ ಮಾಡ್ತಿದೆ. ನಿಮ್ಮ ಹತ್ರ ಏನಾದರೂ ನಥಿಂಗ್ ಫೋನ್ ಇನ್ನೊಂದಿದ್ರೆ ಇದೇ ಥರ ನೀವು ರಿವರ್ಸ್ ಚಾರ್ಜಿಂಗ್ನ ಮಾಡಿ. ನಥಿಂಗ್ ಫೋನ್ನ ಬೆಸ್ಟ್ ಫೀಚರ್ ಗ್ಲಿಫ್ ಇಂಟರ್ಫೇಸ್ ಬಗ್ಗೆ ಮಾತಾಡಬೇಕು ಅಂದರೆ ಬ್ಯಾಕ್ ಸೈಡ್ ನಮಗೆ LED ಪ್ಯಾಟರ್ನ್ಸ್ನ ಕೊಟ್ಟಿದ್ದಾರೆ. ನಿಮಗೆ ಕಾಲ್ಸ್ ಬಂದಾಗ ಅಥವಾ ಏನಾದ್ರು ನೋಟಿಫಿಕೇಶನ್ಸ್ ಬಂದಾಗ ಈ LED ಪ್ಯಾಟರ್ನ್ಸ್ ಅಲ್ಲಿ ನಮಗೆ ಬ್ಲಿಂಕ್ ಆಗೋದನ್ನ ನೋಡಬಹುದು. ಇವನ್ ನೀವು ಚಾರ್ಜ್ ಮಾಡೋಗ್ಲೂ ಅಷ್ಟೇ ನಮಗೆ ಈ LED ಪ್ಯಾಟರ್ನ್ಸ್ ಅಲ್ಲಿ ಬ್ಲಿಂಕ್ ಆಗೋದನ್ನ ನೋಡಬಹುದು. ಅದಲ್ಲದೆ ನಿಮಗೆ ಕ್ಯಾಮ್ರಾಗೆ ಫ್ಲಾಶ್ ಲೈಟ್ ಇದೆ, ಅದ್ರ ಜೊತೆಗೆ ಈ ಗ್ಲಿಫ್ ಲೈಟ್ ಇದೆಲ್ಲ ಅದನ್ನ ಯೂಸ್ ಮಾಡಿಕೊಂಡು ನೀವು ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೋಬಹುದು. ಆಗ ಫೋಟೋಸ್ ಎಲ್ಲ ಸಖತ್ತು ಬ್ರೈಟ್ ಆಗಿ ಬರುತ್ತೆ, ಸಖತ್ತಾಗಿರುತ್ತೆ ಫೋಟೋಸ್ ಎಲ್ಲ. ಆ್ಯಂಡ್ ನೋಡಬೇಕು ಲಾಂಗ್ ರನ್ ಅಲ್ಲಿ ಈ ಗ್ಲಿಫ್ ಇಂಟರ್ಫೇಸ್ ಹೇಗಿರುತ್ತೆ, ಸಸ್ಟೈನ್ ಆಗುತ್ತೋ ಇಲ್ವಾ. ಸದ್ಯಕ್ಕಂತೂ ಇದು ಸಖತ್ತು ಐ ಕ್ಯಾಚಿ ಅಂತಾನೆ. ಓವರಾಲ್ ಆಗಿ ಈ ನಥಿಂಗ್ ಫೋನ್ ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ ಸೀರಿಯಸ್ಲಿ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ. ಯಾಕಂದ್ರೆ ಇದು ಡಿಸೈನ್ ಜೊತೆಗೆ ಓವರ್ಲೋಡೆಡ್ ವಿತ್ ಫೀಚರ್ಸ್ ಅಂತಾನೆ ಹೇಳ್ಬೋದು. ನಾನು ರೀಸೆಂಟ್ ಟೈಮಲ್ಲಿ ಎಷ್ಟೊಂದು ಮೊಬೈಲ್ಸ್ನ ಅನ್ಬಾಕ್ಸ್ ಮಾಡಿದ್ದೀನಿ, ಬಟ್ ಅದೇ ಸೇಮ್ ಓಲ್ಡ್ ಡಿಸೈನ್. ನಾವು ಫೀಚರ್ಡ್ ಮೊಬೈಲ್ಸ್ ಅಲ್ಲಿ ಅಟ್ಲೀಸ್ಟ್ ಎಕ್ಸ್ಪೆರಿಮೆಂಟ್ಸ್ನ ಮಾಡ್ತಿದ್ರು, ಒಳ್ಳೆ ಡಿಸೈನ್ಸ್ನ ತರ್ತಿದ್ರು. ಬಟ್ ಈಗ ಬರ್ತಿರೋ ಮೊಬೈಲ್ಸ್ ಅಲ್ಲಿ ಸೇಮ್ ಓಲ್ಡ್ ಡಿಸೈನ್ಸ್ನ ಅವರು ಮೇಂಟೈನ್ ಮಾಡ್ತಿದ್ದಾರೆ. ಇಟ್ ಇಸ್ ಸೋ ಬೋರಿಂಗ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಈವನ್ ಐಫೋನ್ ಕೂಡ ಅಷ್ಟೇ, ಸೇಮ್ ಓಲ್ಡ್ ಡಿಸೈನ್. ಇಟ್ಸ್ ಹೈ ಟೈಮ್ ಫಾರ್ ದೆಮ್ ಟು ವರ್ಕ್ ಆನ್ ದೇರ್ R&D. ಸೀರಿಯಸ್ಲಿ ಹೊಸ ಡಿಸೈನ್ಸ್ನ ಅವರು ಇದೇ ಥರ ತಗೋಬರ್ಬೇಕು. ಈ ನಥಿಂಗ್ ಫೋನ್ ಅಂತೂ ರಿಯಲಿ ಸೂಪರ್ ಆಗಿದೆ ನೋಡೋದಕ್ಕೆ, ಅದ್ರ ಜೊತೆಗೆ ಲೋಡೆಡ್ ವಿತ್ ಫೀಚರ್ಸ್ ಅಂತಾನೆ ಹೇಳ್ಬೋದು. ಸೊ ನಮ್ಗೆ ಹೆಂಗೆ ಒಂದು ಐಫೋನ್ ಈಗ ಒಂದು ಎಮೋಷನ್ ತರ ಕ್ರಿಯೇಟ್ ಆಗಿದೆ, ಫ್ಯೂಚರಲ್ಲಿ ಈ ನಥಿಂಗ್ ಫೋನ್ ಕೂಡ ಅದೇ ಎಮೋಷನ್ ಕ್ರಿಯೇಟ್ ಮಾಡುತ್ತೆ. ಸೀರಿಯಸ್ಲಿ ಒನ್ ಆಫ್ ದ ಬೆಸ್ಟ್ ಫೋನ್ ಅಂತಾನೆ ಹೇಳ್ಬೋದು. ನಾನೇನು ಇದನ್ನ ಹೈಪ್ ಆಗಿ ಹೇಳ್ತಾ ಇಲ್ಲ, ಸೀರಿಯಸ್ಲಿ ನಾನು ಪರ್ಚೇಸ್ ಮಾಡಿ ನಿಮ್ಗೊಂದು ಹಾನೆಸ್ಟ್ ಒಪಿನಿಯನ್ ಕೊಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿದೆ ಮೊಬೈಲ್. ಆ ಹೈಪ್ ಕೊಟ್ಟಿದ್ರಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಆ ಹೈಪ್ ತಕ್ಕಂತೆ ಇದೆ. ಸೀರಿಯಸ್ಲಿ ಒನ್ ಆಫ್ ದ ಬೆಸ್ಟ್ ಫೋನ್. ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ. ಐ ಹೋಪ್ ನಿಮಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇದೇ ಥರ ಅನ್ಬಾಕ್ಸಿಂಗ್ ವಿಡಿಯೋಸ್ ನಾನು ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ, ನೀವು ಫಾಲೋ ಆಗ್ಬೋದು, ಎಲ್ಲ ನೋಟಿಫಿಕೇಶನ್ಸ್ನ ನೋಡ್ಬೋದು. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ, ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.